ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ಇನ್ ಅಪ್ಡೇಟ್ ಬರ್ತಾ ಇರೋದು ಇಂಡಿಯಾ ಬಿಜಿಟಿ ಸೀರೀಸ್ ನ ಸೋತಿ, ಹಾಗೆ ನಮ್ಮ ಇಂಡಿಯಾದಲ್ಲಿ ನಡೆದಂತ ನ್ಯೂಜಿಲೆಂಡ್ ಮೇಲೂ ಸೋತಿ. ಇವಾಗ ಬಿಸಿಸಿಐ ಬಿಜಿಟಿ ರಿವ್ಯೂ ಮೀಟಿಂಗ್ ನ ಇಟ್ಕೊಂಡಿದಾರಂತೆ. ಇವತ್ತು 11ನೇ ತಾರೀಕು. ಇವತ್ತು ಎಲ್ಲರೂ ಸಹ ಮೀಟಿಂಗ್ ನ ಮಾಡ್ತಾ ಇದಾರೆ. ಬಿಜಿಟಿ ಸೋತ ನಂತರ ಏನಾಗಿತ್ತು, ಅದು ಏನಕ್ಕೆ ಕಾರಣ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಇವತ್ತು ರಿವ್ಯೂ ಮೀಟಿಂಗ್ ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಕ್ಯಾಪ್ಟನ್ ಆದಂತ ರೋಹಿತ್ ಶರ್ಮಾ, ಹಾಗೆ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್, ಹಾಗೆ ಚೀಫ್ ಸೆಕ್ರೆಟರಿ ಆಗಿರುವಂತ ಅಜಿತ್ ಅಗರ್ಕರ್, ಹಾಗೆ ನ್ಯೂಸ್ ಸೆಕ್ರೆಟರಿ, ಹಾಗೆ ಬಿಸಿಸಿಐ ಅಧ್ಯಕ್ಷ, ಇವರೆಲ್ಲರೂ ಸೇರಿ ರಿವ್ಯೂ ಮೀಟಿಂಗ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಏನಕ್ಕೆ ಮ್ಯಾಚ್ ಸೋತೋ 3-1 ಅಂತರದಲ್ಲಿ ಮ್ಯಾಚ್ ಸೋತಿರೋದು, ಅದಕ್ಕೋಸ್ಕರ ರಿವ್ಯೂ ಮೀಟಿಂಗ್ ನ ಇಟ್ಕೊಂಡಿರೋದು. ಯಾವ ಡಿಫಾಲ್ಟ್ ಇಂದ ಮ್ಯಾಚ್ ನಮ್ಮ ಕೈಯಿಂದ ಹೋಯ್ತು ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಇವತ್ತು ರಿವ್ಯೂ ಮೀಟಿಂಗ್ ನ ಇಟ್ಕೊಂಡಿದ್ದಾರೆ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಿತೀಶ್ ಕುಮಾರ್ ರೆಡ್ಡಿ ಬಗ್ಗೆ. ನಿತೀಶ್ ಕುಮಾರ್ ರೆಡ್ಡಿನ ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಷನ್ ಮಾಡಬೇಕು ಅಂತ ಯೋಚನೆ ಮಾಡಿದಾರಂತೆ. ಆದ್ರೆ ಇವ್ರನ್ನ ಇಂಗ್ಲೆಂಡ್ ODIಗೂ ಸೆಲೆಕ್ಷನ್ ಮಾಡುವಂತ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಆದ್ರೆ ವೇಟ್ ಮಾಡಿ ನೋಡ್ಬೇಕು. ಆದ್ರೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಜಡೇಜಾ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು. ಅವರ ಸ್ಥಾನನ ಒಂದ್ ಸ್ವಲ್ಪ ಭದ್ರ ಮಾಡ್ಕೋಬೇಕು ಅಂದ್ರೆ ಅವರು ಇಬ್ರು ಬಂದ್ರೆ ಬೆಟರ್. ಆದ್ರೆ ಇವ್ರು ಬಂದಾಗ ಜಡೇಜಾ ಅವ್ರಿಗೆ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ. ಆದ್ರೆ ಜಡೇಜಾ ಅವ್ರನ್ನ ಈ ODIಗೆ ಇಂಗ್ಲೆಂಡ್ ಮೇಲಿರಂತ ಸೀರೀಸ್ಗೆ ಡ್ರಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೆ ಚಾಂಪಿಯನ್ ಟ್ರೋಫಿನೂ ಅಷ್ಟೇ, ನೋಡೋಣ, ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಜಸ್ಟ್ ಇನ್ ಅಪ್ಡೇಟ್ ಬರ್ತಾ ಇರೋದು ನಮ್ಮ ICC ಚಾಂಪಿಯನ್ ಟ್ರೋಫಿ ರಿಲೇಟೆಡ್. ನಮ್ಗೆ ಏನು ಬಂದಿತ್ತು ಅಫಿಷಿಯಲ್ ಆಗಿ, ICC ಇಂದ ಅಫಿಷಿಯಲ್ ಆಗಿ ಬಂದಿತ್ತು ಜನವರಿ 12ನೇ ತಾರೀಕು ಎಲ್ಲಾರು ತಮ್ಮ ತಮ್ಮ ಟೀಮ್ಗಳ ಸ್ಕ್ವಾಡ್ ನ ಅನೌನ್ಸ್ ಮಾಡಬೇಕು ಅಂತ ಬಂದಿತ್ತು. ಆದ್ರೆ ಇವಾಗ BCCI ICC ಹತ್ರ ಪರ್ಮಿಷನ್ ನ ಕೇಳಕ್ಕೆ ಹೋಗಿದಾರಂತೆ. ನಮ್ಗೆ ಒಂದ್ ಸ್ವಲ್ಪ ಟೈಮ್ ನ ಕೊಡಿ, 19ನೇ ತಾರೀಕು ಒಳಗೆ ಕೊಡಿ, 19ನೇ ತಾರೀಕು ನಾವು ಸ್ಕ್ವಾಡ್ ನ ಅನೌನ್ಸ್ ಮಾಡ್ತೀವಿ ಅಂತ. ಆದ್ರೆ ಇಲ್ಲಿ ಏನಾಗುತ್ತಂತ ಗೊತ್ತಿಲ್ಲ. ಇಲ್ಲಿ ನಮ್ಮ BCCI ಹೇಳ್ದಂಗೆನೆ ICC ಕೇಳೋದು. ಅದು ಅಲ್ಲದೆ ಇವಾಗ ICC ಚೇರ್ಮನ್ ಆಗಿರೋದು ಜೈಶಾ, ಅವರು ಒಪ್ಕೊಂಡ್ರು ಒಪ್ಕೋಬಹುದು, ಏನ್ ಮಾಡ್ತಾರಂತ ಗೊತ್ತಿಲ್ಲ. ಆದ್ರೆ ICC ಎಲ್ಲರಿಗೂ ಏನ್ ರೂಲ್ಸ್ ತಂದಿರುತ್ತೋ ಅದೇ ರೂಲ್ಸ್ ಎಲ್ಲರಿಗೂ ಅಪ್ಲೈ ಆಗೋದು. ಆದ್ರೆ ಇಲ್ಲಿ ರೂಲ್ ಮಾಡೋ ಅಧಿಕಾರ ಇರೋದು BCCIಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರಂತ ಗೊತ್ತಿಲ್ಲ. BCCI ಇದನ್ನ ನಮ್ಗೆ ಬೇಕು ಟೈಮು ಅಂದ್ರೆ ICC ಒಪ್ಕೊಂಡ್ರು ಒಪ್ಕೋಬಹುದು, ಇಲ್ಲ ಅಂದ್ರೂ ಇಲ್ಲ, ನೋಡೋಣ. ಆದ್ರೆ ಇವಾಗ ಬರ್ತಾರಂತ ಅಪ್ಡೇಟ್ ನಮ್ಮ BCCIಗೆ ಸ್ಕ್ವಾಡ್ ನ ಅನೌನ್ಸ್ ಮಾಡಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಂತೆ. ಏನಕ್ಕಂದ್ರೆ ಇವಾಗ ಇರೋಂತ T20 ಸ್ಕ್ವಾಡ್ ಅನೌನ್ಸ್ ಮಾಡ್ಬೇಕು, ಹಾಗೆ ಇಂಗ್ಲೆಂಡ್ ಮೇಲಿರೋಂತ ODಿಗೂ ಸ್ಕ್ವಾಡ್ ಅನೌನ್ಸ್ ಮಾಡ್ಬೇಕು, ಹಾಗೆ ಚಾಂಪಿಯನ್ ಟ್ರೋಫಿಗೂ ಸ್ಕ್ವಾಡ್ ಅನೌನ್ಸ್ ಮಾಡ್ಬೇಕು. ಇದನ್ನ ಒಂದ್ ಸ್ವಲ್ಪ ಮೀಟಿಂಗ್ ಮಾಡಿ ಸ್ಕ್ವಾಡ್ ಅನೌನ್ಸ್ ಮಾಡ್ಬೇಕು. ಅವ್ರಿಗೆ 1 ವಾರ ಟೈಮ್ ಬೇಕಂತೆ. ಅದಕ್ಕೋಸ್ಕರ BCCI ಅವರು ICC ಅವ್ರ ಹತ್ರ ಪರ್ಮಿಷನ್ ನ ಕೇಳಕ್ಕೆ ಹೋಗಿದಾರಂತೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಆದ್ರೆ ನಮ್ಮ ಪ್ರಕಾರ ಇಂಗ್ಲೆಂಡ್ ಮೇಲಿರೋಂತ T20 ಸ್ಕ್ವಾಡ್ ನಾಳೆ ಅನೌನ್ಸ್ ಆದ್ರೂ ಆಗ್ಬೋದು, ಇಲ್ಲ ಅಂದ್ರೆ ಎಲ್ಲಾ ಸ್ಕ್ವಾಡ್ 19ನೇ ತಾರೀಕೆ ಅನೌನ್ಸ್ ಆಗ್ಬೋದು. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು, ನಾನು ಇವಾಗ್ಲೇ ಹೇಳಿದ್ದೆ ಜಡೇಜಾ ಅವ್ರಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಆಸ್ ಪರ್ ದ ರಿಪೋರ್ಟ್ ಬಂದಿರೋದು ರವೀಂದ್ರ ಜಡೇಜಾ ಅವ್ರನ್ನ ಇಂಡಿಯಾ ODI ಸ್ಕ್ವಾಡ್ಗೆ ಪಿಕ್ ಮಾಡೋದು ಅನುಮಾನ ಬರ್ತಾ ಇದೆ. ಇಂಗ್ಲೆಂಡ್ ಮೇಲಿರೋಂತ ಸೀರೀಸ್ಗೂ ಹಾಗೆ ಚಾಂಪಿಯನ್ ಟ್ರೋಫಿಗೂ ಇವ್ರನ್ನ ಪಿಕ್ ಮಾಡಲ್ಲ ಅಂತ ಬರ್ತಿದೆ. ಡ್ರಾಪ್ ಮಾಡೋ ಅಂತ ಎಲ್ಲಾ ಲಕ್ಷಣಗಳು ಎದ್ದಿ ಕಾಣಿಸ್ತಿದೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಜಸ್ಟ್ ಇನ್ ಅಪ್ಡೇಟ್ ಬರ್ತಾ ಇರೋದು KL ರಾಹುಲ್ ಬಗ್ಗೆ. KL ರಾಹುಲ್ ನಾನು ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೆ, KL ರಾಹುಲ್ ಅವ್ರಿಗೆ ರೆಸ್ಟ್ ನ ಕೊಡ್ತಾರೆ ಅಂತ ಹೇಳಿದ್ರು. BGT ಸೀರೀಸ್ ಆದ ನಂತರ ಇವ್ರಿಗೆ ವಿಜಯ್ ಹಜಾರೆ ಮತ್ತೆ ಇವಾಗ ನಡೆಯುವಂತ ಇಂಗ್ಲೆಂಡ್ ODI ಸೀರೀಸ್ಗೆ ರೆಸ್ಟ್ ನ ಕೊಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಇವಾಗ BCCI ಅವರು ಹೇಳಿದಾರಂತೆ KL ರಾಹುಲ್ ಅವ್ರಿಗೆ ನೀವು ODI ಮ್ಯಾಚ್ ನ ಆಡ್ಲೇಬೇಕು ಅಂತ BCCI ರಾಹುಲ್ ಅವ್ರಿಗೆ ಹೇಳಿದಾರೆ. ಅದಕ್ಕೋಸ್ಕರ ರಾಹುಲ್ ಅವರು ಇವಾಗ ನಡೆಯುವಂತ ಇಂಗ್ಲೆಂಡ್ ಮೇಲೆ ODI ಸ್ಕ್ವಾಡ್ಗೆ ಅವರು ಇದ್ದೇ ಇರ್ತಾರೆ. ಏನಕ್ಕಂದ್ರೆ ಈ ಮ್ಯಾಚ್ ಇಂದ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ICC ಚಾಂಪಿಯನ್ ಟ್ರೋಫಿಗೆ ಇವರಿಂದ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವ್ರಿಗೆ ರೆಸ್ಟ್ ಬೇಡ ಅಂತ BCCI ನಿರ್ಧಾರ ತಗೊಂಡಿದೆ. ಅದಕ್ಕೋಸ್ಕರ ಇವ್ರನ್ನ ಇಂಗ್ಲೆಂಡ್ ಮೇಲೆ ನಡೆಯುವಂತ ODI ಮ್ಯಾಚ್ಗೆ ತಗೊಂಡಿರೋದು. ಅದು ಅಲ್ಲದೆ ODI ನಡೀತಾ ಇರೋದು ನೆಕ್ಸ್ಟ್ ಮಂತ್ 6ನೇ ತಾರೀಕಿಂದ ಸ್ಟಾರ್ಟ್ ಆಗೋದು. 6ನೇ ತಾರೀಕು ಅಂದ್ರೆ ಇನ್ನ 1 ತಿಂಗಳು ಆರಾಮಾಗಿ ಗ್ಯಾಪ್ ಇದೆ. ಇವ್ರಿಗೆ ರೆಸ್ಟ್ ಅಂತೂ ಬೇಕಾದಷ್ಟಾಯ್ತು. ಅದಕ್ಕೋಸ್ಕರ ಇವ್ರಿಗೆ ಯಾವುದೇ ರೀತಿ ರೆಸ್ಟ್ ಬೇಡ. BCCI ಅವರು ನೀವು ಮ್ಯಾಚ್ ನ ಆಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವರು ಇಂಗ್ಲೆಂಡ್ ಮತ್ತೆ ICC ಚಾಂಪಿಯನ್ ಟ್ರೋಫಿ ಎರಡರಲ್ಲೂ ಸಹ ಇದ್ದೇ ಇರ್ತಾರೆ. ಇದು ಇವತ್ತಿನ ವಿಷಯ ಆಗಿತ್ತು. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದನೆಗಳು.